ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ, ಈ ಒಂದು ಪ್ರಕರಣ ಇದೆಯಲ್ಲ, ಬಾಂಬರ್ ಲವರ್ ಸ್ಟೋರಿ ಅಂದರೆ ಕ್ಷಣ ಕ್ಷಣಕ್ಕೂ ರೋಚಕ ಟ್ವಿಸ್ಟನ್ನು ಪಡೆದುಕೊಳ್ತಾನೆ ಇದೆ. ಅದರಲ್ಲೂ ಬೆಂಗಳೂರಿನಿಂದ ಅಥವಾ ಬೆಂಗಳೂರಿನ ಸಿದ್ದಾಪುರದಿಂದ ಶುರುವಾದಂಥ ಈ ಸ್ಟೋರಿ ಅಂತ್ಯ ಆಗಿದ್ದು ತುಮಕೂರಿನ ಶಿರಾ ಬಳಿ, ಅಂದರೆ ಹೆದ್ದಾರಿಯಲ್ಲಿ ಬಾಂಬ್ ಸ್ಫೋಟ ಆದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಬೆಚ್ಚಿ ಬೀಳ್ತಾರೆ. ಅದಾದ ನಂತರ ಏನಾಯಿತು ಅಂದರೆ, ಸಹಜವಾಗಿ ಈಗ ಹೆದ್ದಾರಿಯಲ್ಲಿ ಕಾರ್ಗಳು ಸ್ಫೋಟ ಆಗೋದು ಸರ್ವೇ ಸಾಮಾನ್ಯ. ಯಾಕಂತ ಅಂದರೆ ಎಂಜಿನ್ ಹೀಟ್ ಆದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದಾಗಿ ಬ್ಲಾಸ್ಟ್ ಆಗ್ತಾನೆ ಇರ್ತವೆ. ಸಹಜವಾಗಿ ಆರಂಭದಲ್ಲಿ ಎಲ್ಲರೂ ಕೂಡ ಹಾಗೇನೆ ಅಂದ್ಕೊಂಡಿದ್ರು. ಬಟ್ ಯಾವಾಗ ಒಬ್ಬ ಯುವತಿ ಮತ್ತು ಕಾರು ಚಾಲಕ ಓಡೋದನ್ನು ನೋಡ್ತಾ ಇರೋ ಜನ, ಆಗ ಸಹಜವಾಗಿ ಭಯ ಶುರುವಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅಂದರೆ ಅವರು ಕಾಪಾಡಿ ಅಂತ ಹೇಳಿ ಅಲ್ಲಿ ಜನರಿಗೆ ಬೇಡ್ಕೊಳ್ತಾ ಇರ್ತಾರೆ. ಆಗ ಏನು ಎತ್ತ ಅಂತ ವಿಚಾರಿಸಿದಂಥ ಜನ ಪೊಲೀಸ್ನವ್ರಿಗೆ ಕರೆ ಮಾಡ್ತಾರೆ, ಇಲ್ಲಿ ರೀತಿಯಾಗಿ ಆಗಿದೆ ಅಂತ ಹೇಳಿ. ಆಗ ಪೊಲೀಸ್ನವ್ರು ಬಂದು ಆ ಗಾಯಗೊಂಡಿದ್ದಂಥ ಯುವತಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಿ, ಅದಾದ ನಂತರ ಆಕೆಯಿಂದ ಒಂದೊಂದೇ ವಿಚಾರಗಳನ್ನು ಭಯಬಿಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಈ ವ್ಯಕ್ತಿ ಇದನ್ನಲ್ಲ, ಈಗ ಸತ್ತು ಹೋಗಿದ್ದಾನೆ ನಾಗೇಂದ್ರ, ಆತ ಆಡಿದ್ದು ಒಂದಲ್ಲ ಎರಡಲ್ಲ, ಸಾಕಷ್ಟು ಗೇಮ್ ಆಡಿದ್ದಾನೆ ಇದರಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಏನ್ ನಡೀತಾ ಇದೆ ಈಗ? ಪೊಲೀಸ್ನವರು ಯಾರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ? ಹೇಗೆ ತನಿಖೆ ನಡೀತಾ ಇದೆ? ರಾಮ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಪಿ ಅಶೋಕ್ ವೆಂಕಟರು ತುಮಕೂರಿನ ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆ ಪಡೆದಿದ್ದಂತ ರಮ್ಯಾ ಯುವತಿಯನ್ನ ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ಆದ ನಂತರ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದೇ ಇದು 6 ವರ್ಷದ ಪ್ರೀತಿ ಅನ್ನೋದನ್ನ ಹೇಳಿದ್ದಾರೆ. ಇದು ಸ್ಫೋಟ ಆಗಿದೆ, ಯಾವ ಕಾರಣಕ್ಕಾಗಿ ಸ್ಫೋಟ ಆಗಿದೆ, ಸ್ಫೋಟಕ ಇಟ್ಟಿದೆ ಅಥವಾ ಬಾಂಬ್ ಇಟ್ಟಿದ್ರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಈಗ ಏನು ತಜ್ಞರು ಬರ್ತಾ ಇದ್ದಾರೆ, ಬಂದು ಅದನ್ನ ಪರಿಶೀಲನೆ ಮಾಡಿದ ನಂತರ ಇದು ಯಾವುದಾದ್ರು ರೀತಿಯ ಸ್ಫೋಟ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇವರು ಬೆಂಗಳೂರಲ್ಲಿ ವಾಸವಾಗಿದ್ರು. ಮತ್ತೆ ಹುಡುಗ ಮತ್ತೆ ಇವತ್ತು ಇಬ್ರು ಕೂಡ ಅಂಕೋಲ ಮೂಲದವರು, ಹಳ್ಳಿಯವರು ಅಂತ ಹೇಳಿದ್ದಾರೆ. ಮತ್ತೆ ಬೆಂಗಳೂರಲ್ಲಿ ಇವತ್ತು ಸ್ನೇಹಿತೆಯೊಂದಿಗೆ ಇದ್ದಂತ ಏನು ರಮ್ಯರನ್ನ ಕರ್ಕೊಂಡು ಬಂದಿದ್ದ. ಆಕೆ ಪೊಲೀಸರಿಗೆ ಕರೆ ಮಾಡಿ ಹೇಳಿದ್ದ ನಂತರ ಈ ಕಿಡ್ನಾಪ್ ಆಗಿರೋ ವಿಚಾರ ಗೊತ್ತಾಯ್ತು. ಈ ಒಂದು ಏನು ನಾಗೇಂದ್ರ ಇವರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ವಿಚಾರವಾಗಿ ಈತ ಏನು ಈ ತರ ರೀತಿಯ ಸ್ಫೋಟಕ ವಸ್ತುವನ್ನು ತೆಗೆದುಕೊಂಡು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಏನು ಅಲ್ಲಿರ್ತಕ್ಕಂಥ ಪ್ರವೀಣ್ ಡ್ರೈವರ್ ಏನು ಉಳ್ಕೊಂಡಿದ್ದಾನೆ. ಮತ್ತೆ ಅವರು ಈ ಸಂಬಂಧಪಟ್ಟ ಒಂದಷ್ಟು ಪೊಲೀಸರಿಗೆ ಯಾವ ರೀತಿ ಘಟನೆ ಆಯ್ತು, ಬೆಂಗಳೂರಿಂದ ಇಲ್ಲಿವರೆಗೂ ಅಂದ್ರೆ ಶಿರಾವರೆಗೂ ಬರೋವರೆಗೂ ದಾರಿಯಲ್ಲಿ ಕಾರ್ನಲ್ಲಿ ಇವರಿಬ್ಬರ ನಡುವೆ ಏನೆಲ್ಲ ಸಂಭಾಷಣೆ ನಡೀತು, ಮತ್ತೆ ಯಾತಕ್ಕಾಗಿ ಜಗಳ ಆರಂಭ ಆಯ್ತು ಅನ್ನೋದನ್ನ ಕೂಲಂಕಷವಾಗಿ ಆ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಇದಾದ ನಂತರ ಈ ಯುವತಿ ಏನಿದ್ರೆ ತುಮಕೂರು ಜಿಲ್ಲಾ ಆಸ್ಪತ್ರೆ ಚಿಕಿತ್ಸೆ ಪಡಿತಾ ಇದ್ರೆ ಅವ್ರಿಗೆ ಯಾವುದೇ ಕೂಡ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಬಿಟ್ಟಿಲ್ಲ. ಮತ್ತೆ ಏನಿದ್ರು ಎಸ್ಪಿ ಅವರ ಹತ್ರ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಅವ್ರ ಪೋಷಕರು ಈಗಾಗಲೇ ಬಂದಿದ್ದಾರೆ, ಇನ್ನೊಂದಷ್ಟು ಜನ ಬರಬೇಕು. ಹಾಗಾಗಿ ಇಲ್ಲಿ ತುಮಕೂರು ಜಿಲ್ಲಾ ಆಸ್ಪತ್ರೆ ಆಕೆನ ಈಗ ಸದ್ಯ ಇರಿಸಲಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸರ್, ಇದು ತವರೆಕೆರೆ ಪೊಲೀಸ್ ಸ್ಟೇಷನ್ ಯಾವನವ್ರು ಬರಲ್ಲ ಸರ್. ಇದು ಕಳ್ಳಂಬೆಳ ಟೋಲಿನ ಹಿಂದೆಗಡೆ. ದಯವಿಟ್ಟು 112 ಕಾಲ್ ಮಾಡ್ತಿದ್ವಿ, ಕನೆಕ್ಟ್ ಆಗ್ತಿಲ್ಲ ಸರ್. ಇದು ಊಬರ್ ಡ್ಯೂಟಿ ಬಿದ್ದಿದೆ ಬೆಂಗಳೂರಿಂದ, ಟ್ಯಾಕ್ಸಿ ಡ್ರೈವರೇ ನಾವು, ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಿರೋದು. ಊಟ ಮಾಡ್ತಾ ಕೂತಿದ್ದೆ, ಕಸ್ಟಮರ್ ಊಬರ್ ಡ್ಯೂಟಿ ಬಿದ್ದಿದೆ. ಬಟ್ ಕಸ್ಟಮರ್ ಏನೋ ಗರ್ಲ್ಫ್ರೆಂಡ್ ಜೊತೆ ಬಂದಿದ್ದಾನೆ, ಜಗಳ ಮಾಡ್ಕೊಂಡು ಕಾರಲ್ಲೇ ಬಾಂಬ್ ಹಾಕ್ಕೊಂಡಿದ್ದಾನೆ. ಒಬ್ಬ ಚಾಲಕ ಎಲ್ಲಿದ್ದಾನೆ ನೋಡಿ, ದಯವಿಟ್ಟು ಬನ್ನಿ ಸರ್. ಇಲ್ಲಿ ಯಾರು ಕಳ್ಳಂಬೆಳ ಪೊಲೀಸ್ ಸ್ಟೇಷನ್ ಸರ್. ಇದು ತವರೆಕೆರೆ ಪೊಲೀಸ್ ಸ್ಟೇಷನ್ ಯಾವನವ್ರು ಬರಲ್ಲ ಸರ್. ಇದು ಕಳ್ಳಂಬೆಳ ಟೋಲಿನ ಹಿಂದೆಗಡೆ. ದಯವಿಟ್ಟು 112 ಕಾಲ್ ಮಾಡ್ತಿದ್ವಿ, ಕನೆಕ್ಟ್ ಆಗ್ತಿಲ್ಲ ಸರ್. ಇದು ಊಬರ್ ಡ್ಯೂಟಿ ಬಿದ್ದಿದೆ ಬೆಂಗಳೂರಿಂದ, ಟ್ಯಾಕ್ಸಿ ಡ್ರೈವರೇ ನಾವು, ಟ್ಯಾಕ್ಸಿ ಡ್ರೈವರ್ ಮಾತಾಡ್ತಿರೋದು. ಊಟ ಮಾಡ್ತಾ ಕೂತಿದ್ದೆ, ಕಸ್ಟಮರ್ ಊಬರ್ ಡ್ಯೂಟಿ ಬಿದ್ದಿದೆ. ಬಟ್ ಕಸ್ಟಮರ್ ಏನೋ ಗರ್ಲ್ಫ್ರೆಂಡ್ ಜೊತೆ ಬಂದಿದ್ದಾನೆ, ಎಸ್, ಗಮನಿಸ್ತಾ ಇದ್ದೀವಿ. ಅಸಲಿಗೆ ಆಗಿದ್ದೇನು ಅನ್ನೋದನ್ನ ನಿಮಗೆ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಕಾರಿನೊಳಗಡೆ ನಾಡ್ ಬಾಂಬ್ ಸ್ಫೋಟಗೊಂಡು ನಾಗೇಂದ್ರ ಸಜೀವ ದಹನ ಆಗಿದ್ದಾನೆ. ಅಂದರೆ ಇತ್ತೀಚೆಗೆ ನಮಗೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ನಾಡ ಬಾಂಬ್ ಅಂತ ಹೇಳಿ. ಬಟ್ ಅಲ್ಲಿನ ತುಮಕೂರು SP ಹೇಳೋ ಪ್ರಕಾರ ಅದು ಬಾಂಬ್ ಆಗಿತ್ತು. ಬಟ್ ಅದು ನಿಜವಾದ ಬಾಂಬ್ ಏನಿರುತ್ತಲ್ಲ, ಈಗ ಈ ಉಗ್ರಗಾಮಿಗಳು, ಈ ದೊಡ್ಡ ದರೋಡೆಕೋರರು ಇದೆಲ್ಲ ಯೂಸ್ ಮಾಡ್ತಾರೆ. ಸೊ ಆ ರೀತಿಯಾದಂಥ ಬಾಂಬಾ ಅಥವಾ ಇದು ನಾಡ ಬಾಂಬಾ ಗೊತ್ತಿಲ್ಲ. ನಾಡ ಬಾಂಬ್ ಆದರೂ ಕೂಡ ಆತನಿಗೆ ಎಲ್ಲಿಂದ ಸಿಕ್ತು, ಅದೊಂದು ಪ್ರಶ್ನೆ ಅಂತೂ ಇದ್ದೇ ಇದೆ.
ಜೊತೆಗೆ ಇವರಿಬ್ಬರು ಇದಾರಲ್ಲ, ಈ ರಮ್ಯಾ ಮತ್ತು ನಾಗೇಂದ್ರ, ಇವರಿಬ್ಬರು 7-8 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರಂತೆ. ಈಕೆ ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ಲಂತೆ. ಈ ನಾಗೇಂದ್ರ ಇದಾರಲ್ಲ, ಈತ ಡೆಲಿವರಿ ಬಾಯ್ ಆಗಿದ್ನಂತೆ. ಈಕೆ ಮದುವೆಗೆ ನಿರಾಕರಿಸ್ಬಿಟ್ಟಿದ್ಲಂತೆ. ಹಾಗಾಗಿ ಭಿನ್ನಾಭಿಪ್ರಾಯ ಶುರುವಾಗಿದೆ. ಕೋಪಗೊಂಡು ರಮ್ಯಾಳನ್ನ ಕಿಡ್ನಾಪ್ ಮಾಡ್ತಾನೆ ಈ ನಾಗೇಂದ್ರ ಇವತ್ತು. ಅದು ಏನು, ಊಬರ್ ಕ್ಯಾಬ್ನಲ್ಲಿ PG ಬಳಿ ಬಂದು ಬಲವಂತವಾಗಿ ಕಾರಲ್ಲಿ ಎಳ್ಕೊಂಡು ಹೋಗ್ತಾನೆ. ರಮ್ಯಾ ನಾಪತ್ತೆ ಬಗ್ಗೆ ಸ್ನೇಹಿತೆ ಪೊಲೀಸರಿಗೆ ತಕ್ಷಣವೇ ದೂರು ಕೊಡ್ತಾಳೆ. ಆಗ ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಸಿದ್ದಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಪೊಲೀಸ್ನವರು ತನಿಖೆ ಶುರು ಮಾಡ್ತಾರೆ. ಅದಾದ ನಂತರ ಆತನ ಕಾರ್ ನಂಬರ್ ಜೊತೆಗೆ ಆತನ ನಂಬರ್ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಪೊಲೀಸ್ನವರಿಗೆ. ಆಗ ಆತನಿಗೆ ಕರೆ ಮಾಡ್ತಾರೆ ಪೊಲೀಸ್ನವರು, ಎಲ್ಲಿದೆಯೋ ಅಲ್ಲೇ ನಿಲ್ಸು ಕಾರ್ನ, ಮುಂದೆ ಹೋಗ್ಬೇಡ ಅಂತ ಹೇಳಿ. ಆದ್ರೂ ಕೂಡ ಪೊಲೀಸ್ನವರ ಹೇಳಿಕೆಗೆ ಕ್ಯಾರೆ ಅನ್ನದೆ ಆತ ಮುಂದೆ ಹೋಗ್ತಾನೆ. ಅದಾದ ನಂತರ ಪೊಲೀಸ್ನವರು ಕೂಡ ಇವರನ್ನ ಫಾಲೋ ಮಾಡ್ತಾ ಹೋಗಿರಬಹುದು. ಬಟ್ ಪೊಲೀಸ್ನವ್ರಿಗೆ ಗೊತ್ತಾಗ್ಬಿಡ್ತಲ್ಲ ಈ ವಿಚಾರ ಅಂತ ಗೊತ್ತಾಗಿ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಹೆಂಗಾದ್ರೂ ಮಾಡಿ ಈಕೆಯನ್ನ ಕೊಲ್ಲಬೇಕು ಅಂತ ಹೇಳಿ ತನ್ನ ಬಳಿ ಇದ್ದಂತ ಮೊದಲ ಪ್ಲಾನ್ ಚಾಕುವಿನಿಂದ ಇರಿಯೋದು. ಸೊ ಚಾಕುವಿನಿಂದ ಇರಿಯೋದಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿಂದ ಆಕೆಗೆ ಸ್ವಲ್ಪ ಗಾಯ ಆಗುತ್ತೆ. ಬಟ್ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಈ ಚಾಲಕ ಮತ್ತು ಆ ಯುವತಿ. ಆ ಯುವತಿ ಹೇಳ್ತಾಳೆ, ಅಣ್ಣ ಈತನ ಬಳಿ ಬಾಂಬ್ ಇದೆ ಅಂತ ಹೇಳಿ. ಆ ಡ್ರೈವರ್ ಹೇಳೋ ಪ್ರಕಾರ, ಕಾರು ಚಾಲಕ ಹೇಳೋ ಪ್ರಕಾರ ಆಕೆ ಕಿರ್ಚ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಕಾರ್ ನಿಲ್ಸಿ ಇಬ್ರು ಓಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಾಗ್ಲೇ ಈ ಬಾಂಬ್ ಸ್ಫೋಟಗೊಂಡು ಬಾಂಬ್ ತಂದಿದ್ದವನು ಇಲ್ಲ, ಕಾರು ಇಲ್ಲ. ಸೊ ಆತ ಸತ್ತೋಗ್ತಾನೆ ನಾಗೇಂದ್ರ. ಸೊ ಆ ನಿಟ್ಟಿನಲ್ಲಿ ಆಕೆಯನ್ನು ಕೊಲ್ಲಬೇಕು ಅಂತ ಈತ ಟ್ರೈ ಮಾಡ್ದ ಅಂತ ಒಂದು ಪ್ರಶ್ನೆ ಬಂದಾಗ, ತನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಆತ ಈ ರೀತಿಯಾಗಿ ಮಾಡ್ದ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈಗ ಆಕೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಹಾಗಾಗಿನೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಕೈಗೆ ತಲೆಗೆ ಪೆಟ್ಟಾಗಿದೆ ಆಕೆಗೆ. ಸೊ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಂಥ ಕಾರಿನಿಂದನೇ ಆಕೆ ಜಂಪ್ ಮಾಡಿರೋದು. ಸೊ ಆ ನಿಟ್ಟಿನಲ್ಲಿ ಈಗ ಆಕೆಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಪೊಲೀಸ್ನವರು. ಪ್ರಾಥಮಿಕವಾಗಿ ತನಿಖೆ ಮಾಡಿದ್ದಾರೆ. ಯಾರು, ಏನು, ಎತ್ತ, ಯಾಕೆ ಎಲ್ಲದರ ಬಗ್ಗೆಯೂ ಕೂಡ ಉತ್ತರ ಸಿಕ್ಕಾಗಿದೆ ಈಗ.